ಎಲ್ಲ ಸಕಲ ಸಿದ್ಧತೆಗಳು ನಡೆಯುತ್ತಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಣ್ಣ ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ ನಾಳೆ ಎಲ್ಲ? 10,000 ಜನಕ್ಕೆ. ಏನೇನು ಮಾಡ್ತಾ ಇದ್ದೀರಣ್ಣ? ಒಬ್ಬಟ್ಟು, ಮಾಮೂಲಿ ಸಂಕ್ರಾಂತಿಗೆ ಬೇಕಾದ ಅವರೆಕಾಯಿ, ಗೆಣಸು, ಸಂಪ್ರದಾಯ ಏನೇನಿದೆಯೋ ಅದೆಲ್ಲ ಎಳ್ಳು ಬೇರು. ದೇವಸ್ಥಾನ ಪೂಜೆ ಆದ್ಮೇಲೆ ಮಂಗಳಾರತಿ ಆದ್ಮೇಲೆ ಎಳ್ಳು ಅವೆಲ್ಲ ಕೊಟ್ಟಾದ್ಮೇಲೆ ಪ್ರಸಾದ, ಒಬ್ಬಟ್ಟು, ಬಾತು, ಒಂದೊಂದು ತರ ವಿಧ ವಿಧವಾದ ಇದನ್ನ ಮಾಡ್ಕೊಡ್ತಾರೆ. ಪ್ರತಿ ವರ್ಷನೂ ದೇವಸ್ಥಾನದಿಂದ ನಡೆಸ್ತಾರೆ. ಓಕೆ ಸರ್. ಬಟ್ ಊರಿನ ಗ್ರಾಮಸ್ಥರು, ಅಕ್ಕಪಕ್ಕ ಗ್ರಾಮಸ್ಥರು, ಮತ್ತೆ ಗಣ್ಯ ವ್ಯಕ್ತಿಗಳು, MLA, MPಗಳು, ಮತ್ತೆ ಇನ್ನು ಸ್ಪಾನ್ಸರ್ಸ್, ಬಿಸ್ನೆಸ್ ಮ್ಯಾನ್ ಎಲ್ಲ ಅವರಿಂದ ಇದು ದೇವಸ್ಥಾನ ಸಹಕಾರದಿಂದ ತುಂಬಾ ಜೋರಾಗಿ ನಡೀತಾ ಇದೆ. ಅದು ಮೇನ್. ಇವಾಗ ಇಷ್ಟೆಲ್ಲ ಶ್ರಮ ವಹಿಸಿ ಮಾಡೋದು ಇಂಟ್ರೆಸ್ಟ್ ತಗೊಂಡ್ರೆ ಸೈಕಲ್ ಶಾಪ್ ನಂಜುಂಡಪ್ಪ ಅವರು ಆಲ್ರೆಡಿ ಅವ್ರು ಮಾತಾಡ್ಸಿದೀವಿ, ಅವಾಗ ಬಂದಾಗ ಸಿಕ್ಕಿದ್ರು ನಂಜುಂಡಪ್ಪ ಅವರು. ಹಂಗಾಗಿ ನಡೀತಾ ಇದೆ ಚೆನ್ನಾಗಿ. ಇದ್ರ ಮೇಲೆ ಒಂದ್ ಹೇಳ್ಬೇಕಂದ್ರೆ ಉಮಾಮಹೇಶ್ವರನ್ ನಂಬಿರೋನು ಯಾರು ಕೆಟ್ಟಿಲ್ಲ. ಅವ್ರು ಯಾರೇ ಭಕ್ತಾದಿಗಳು ಬಂದು ಬೇಡ್ಕೊಂಡ್ರೆ ಅವ್ರದ್ದು ಅದಕ್ಕೆ ಈಡೇರ್ತದೆ. ಅವ್ರು ಏನ್ ದುಡ್ಡು ಕಾಸು ಕೇಳಲ್ಲ, ಏನಿಲ್ಲ. ಪೂಜೆ ನಿಮ್ ಭಕ್ತಿ ಒಂದ್ ಪೂಜೆ ಇಲ್ಲ. ಹಂಗು ಒಂದಂದ್ರೆ ಜಾಸ್ತಿನೂ ಒಂದು ರುದ್ರಾಭಿಷೇಕ ಮಾಡಿದ್ರೆ ಸಾಕು. ಭಗವಂತ ಅವ್ರ ಜೀವನದಲ್ಲಿ ಆಶೀರ್ವಾದ ಗ್ಯಾರಂಟಿ. ಇದರಲ್ಲಿ ಎರಡು ಮಾತಿಲ್ಲ. ಸರಿ ಸರ್, ಓಕೆ. ಅಡುಗೆ ಎಲ್ಲ ರೆಡಿ ಆಗ್ತಿದೆ ಅಣ್ಣ. ಎಷ್ಟು ಜನ ಮಾಡ್ತಾ ಇದ್ರ ನಾಳೆ? ಭಕ್ತಾದಿಗಳು ಸ್ವಯಂ ಪ್ರೇರಿತರಾಗಿ ರೇಷನ್ ತಂದು ಕೊಡ್ತಾ ಇರೋದು. ಇಲ್ಲಿ ಎಲ್ಲರೂ ಸೇರಿ ಮಾಡೋಂಥ ಒಂದು ಕಾರ್ಯಕ್ರಮ ತುಂಬ ಅದ್ದೂರಿಯಾಗಿರುತ್ತೆ. 3 ಗಂಟೆ 3:15 ಶುರುವಾದರೆ ಬ್ರಾಹ್ಮಣ ಮುಹೂರ್ತದಲ್ಲಿ ಅಭಿಷೇಕ ಶುರುವಾದಾಗ ಆಲ್ಮೋಸ್ಟ್ 6 ಗಂಟೆಗೆ ಅದು ಮುಗಿಯುತ್ತೆ. 6 ಗಂಟೆಯಿಂದ ಅನ್ನದಾನ ಶುರು. ಅಭಿಷೇಕ ಎಲ್ಲ ಇರುತ್ತೆ. ಅಭಿಷೇಕ ಬೆಳಗ್ಗೆನೆ 3:15ಗೆ ಸ್ಟಾರ್ಟ್ ಆಗುತ್ತೆ. 3:15ಗೆ ಬರೋಂಥ ಭಕ್ತಾದಿಗಳು ಅವಾಗಲೇ ಬರ್ಬೋದು. ತುಂಬಾ ವಿಶೇಷ. ದಕ್ಷಿಣ ಭಾರತದಲ್ಲೇ ಇದ್ರಂಥ ಒಂದು ಏಕೈಕ ಮೂರ್ತಿ, ಬಸವಣ್ಣನ ಮೇಲೆ ಶಿವಪಾರ್ವತಿ ಕೂತಿರೋಂಥ ಒಂದು ಯಾವುದೇ ವಿಗ್ರಹ ದಕ್ಷಿಣ ಭಾರತದಲ್ಲೇ ಇಲ್ಲ. ಆಂಧ್ರ ಎಳ್ಳುಗೆಲ್ಲ ಬಿಡ್ತಾರೆ. ಏನು ನಮ್ಮ ಸಂಕ್ರಾಂತಿಗೆ ನಮ್ಮ ಸಾಂಸ್ಕೃತಿಕವಾಗಿ ಏನು ಮಾಡಬೇಕು ಅದೆಲ್ಲಾನು ಮಾಡ್ತಾರೆ. ಪ್ರತಿ ಭಕ್ತಾದಿಗಳಿಗೆಲ್ಲ ಪ್ರಸಾದ ವ್ಯವಸ್ಥೆ ಇಲ್ಲ ಸಿಗುತ್ತೆ. 100% ಇರುತ್ತೆ. ಬೆಳಗ್ಗೆ ನೀವು 6 ಗಂಟೆಗೆ ಶುರುವಾದರೆ ಸಂಜೆ 6 ಗಂಟೆವರೆಗೂ ಪ್ರಸಾದ ವಿನಿಯೋಗ ನಡೀತಾನೆ ಇರುತ್ತೆ. ಹೊಟ್ಟೆ ತುಂಬ ಊಟ ಮಾಡ್ಬೋದು. ಅದು ಊಟ ಅನ್ಕೊಂತೀರ, ಪ್ರಸಾದ ಅನ್ಕೊಂತೀರ ಗೊತ್ತಿಲ್ಲ. ಬಟ್ ದೇವರ ಕೃಪೆ ಪಾತ್ರರಾಗಬೇಕು ಅಂದರೆ ಬಂದು ದೇವ್ರನ್ನ ಒಂದ್ಸಲ ನೋಡಿ. ಈ ದೇವ್ರನ್ನ ನೋಡ್ಬಿಟ್ಟು ಆಮೇಲೆ ಮಾತಾಡಿ. ಆಮೇಲೆ ಅಷ್ಟೇ ಪವರ್ಫುಲ್ ದೇವರು. ನೀವು ಬಂದು ನೋಡಿದಾಗ ಗೊತ್ತಾಗುತ್ತೆ.